ಅದನ್ನ ನೋಡಿ ವಿಡಿಯೋ ಮಾಡ್ತಪ್ಪ ಅಂತ ಕಳಿಸ್ಕೊ ಇಸ್ಕ ಸೇರ್ತೇನೆ ಸೀರ್ತೇನೆ ಕೊಡ್ತಾವ ನಾಷ್ಟ ಮಾಡಿ ಇದಕ್ಕೆ ಗೋಧಿ ಹಿಟ್ಟು ಮಾಡೋಕ್ಕೆ ಪಾಕ ಬೆಲ್ಲ ತುಪ್ಪ ಹಾಲು ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ತಮ್ಲೈನ್ ನೋಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಏನು ಇವತ್ತಿನ ವಿಡಿಯೋ ಅಂತ ಅಂದ್ಬಿಟ್ಟು. ಸೊ ನಾನು ಬಂದುಬಿಟ್ಟು ಸ್ವಲ್ಪ ಬಸ್ರಿ ಬಯಕೆ ಅಂತ ಅಂತಾರಲ್ಲ, ಅದಕ್ಕೇ ನಮ್ಮ ಅತ್ತೆ ಹತ್ರ ನಾನು ಕೇಳಿದೆ, ಹಿಂಗೆ ಗೋಧಿ ಹಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದಾಗ ನಮ್ಮ ಅತ್ತೆ ಮಾಡಿಕೊಟ್ರು ನನಗೆ. ಯಾವ ರೀತಿ ಅವ್ರು ಹೇಗೆ ಮಾಡ್ತಾರೆ ರೆಸಿಪಿ ಅಂತ ಅಂದ್ಬಿಟ್ಟು ನೀವೇ ಕೇಳಿಸ್ಕೊಳ್ಳಿ. ಇವಾಗ ಹಾಕಿ ನೀರು ಹಾಕಿ ಮಡ್ಬೋದು, ಒಂಚೂರು ಹಸಿಟ್ಕಂದ್ರೆ ಮಡ್ಬೋದು. ಕಾಲು ಬಿಟ್ಟಲೆ ಉಪ್ಪು ಬತ್ತಲೆ ಹಸಿಟ್ಟು ಹಾಕ ಒಣಸಿ ತೆಳ್ಳಗೆ ಬೇಯ್ತಲೆ ಇಟ್ಟಿಂದೆಲ್ಲ ಕಾಣ್ತಾನೆ. ಈ ಆಸಿಡ್ಗೆ ಏನೇನು ಮಾಡಿಸಿದ್ದೀರ ಬೇಸಿಗೆ? ಮೆಂತ, ಕುಸ್ತಕ್ಕಿ, ಗೋಧಿ, ಉದ್ದಿನ ಕಾಳು ಎಲ್ಲ ಹಾಕ್ಬಿಟ್ಟು ಬೀಸಿ ಅದನ್ನು ಮಾಡಿದ್ರೆ ಚಿಕ್ಕ ಪ್ಲೇಟ್ಗೆ ತುಪ್ಪ ಹಾಕೊಂಡು ಕೇಳಾಯ್ತು. ತುಪ್ಪ ಹಾಕು ಫ್ರೆಂಡ್ಸ್, ನೀವು ನೋಡಿದ್ರಲ್ವ ಗೋಧಿ ಹಿಟ್ಟು ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮತ್ತೆ. ಆ್ಯಂಡ್ ಗೋಧಿ ಹಿಟ್ಟು ಕೂಡ ರೆಡಿ ಆಯಿತು. ಅದಕ್ಕೆ ನಾವಿವಾಗ ತುಪ್ಪ ಹಾಕ್ಕೊಂಡು ತಿನ್ನೋದು ಅಷ್ಟೇ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ. ನೀವು ಯಾರು ತಿಂದಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ ಫ್ರೆಂಡ್ಸ್? ಆ್ಯಂಡ್ ಇದಕ್ಕೆ ಬಿಸಿ ಬಿಸಿಲೇ ನಾವು ತಿನ್ನಬೇಕು, ಚೆನ್ನಾಗಿರುತ್ತೆ. ಆರೋದ್ಮೇಲೆ ತಿನ್ನೋದಕ್ಕಾಗಲ್ಲ ಅಷ್ಟೊಂದು. ಏನು ಅಂದರೆ ಬಾಣಂತನದಲ್ಲಿ ಇದನ್ನು ಕಾಮನಾಗಿ ಮಾಡ್ಕೊಂಡು ತಿಂತೀವಿ. ಬಟ್ ನಾನಿವಾಗ ಪ್ರೆಗ್ನೆನ್ಸಿಲಿ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ಇವಾಗ ಮಾಡಿಕೊಂಡು ತಿಂತಾಯಿದ್ದೀವಿ. ಆ್ಯಂಡ್ ಎಲ್ಲರೂ ಮನೇಲಿ ಎಲ್ಲರಿಗೂ ಕೂಡ ಬೆಳಗ್ಗೆಗೆ ಇದೇ ಟಿಫನ್ ಆಗಿತ್ತು. ಇವಾಗ ತಿನ್ನೋದು ಅಷ್ಟೇ ಫ್ರೆಂಡ್ಸ್. ಇವಾಗ ಅದನ್ನ ಬಿಸಿ ಬಿಸಿಲೇ ತಿನ್ನಬೇಕು. ನೀವು ನೋಡ್ತಾ ಇರ್ಬೋದು ಇವಾಗ ಎಲ್ಲರೂ ಕೂಡ ಕುತ್ಕೊಂಡು ತಿಂತಾಯಿದ್ದೀವಿ. ನಿಶು ಕೂಡ ಸ್ವಲ್ಪ ಇಷ್ಟಪಟ್ಟು ತಿಂದ, ಅವನು ತುಪ್ಪದ ಜೊತೆ ಒಂದು 2-3 ತುತ್ತು ತಿಂದ ಅಷ್ಟೇ. ಅದಾದಮೇಲೆ ಅವ್ನು ತಿನ್ನಲಿಲ್ಲ. ನಾನೇ ತಿಂತೀನಿ ಅಂದ್ಬಿಟ್ಟು ಕುತ್ಕೊಂಡು ತಿಂತಾಯಿದ್ದ ಅವನು. ನನ್ನ ತಟ್ಟೆನೇ ಕಿತ್ಕೊಂಡು ತಿಂತಾಯಿದ್ದೆ. ಇಲ್ಲಿ ನೋಡಿ ನಿನ್ನ ತಟ್ಟೆ ಅಂದ್ಬಿಟ್ಟು ಅಮ್ಮ ತೊಗೊಬಂದು ತುಪ್ಪ ಹಾಕಿ ಕೊಡ್ತಾಯಿದ್ರು ಅವನಿಗೆ ತಿನ್ನು ಅಂತ ಅಂದ್ಬಿಟ್ಟು. ಬಟ್ ನನ್ನ ತಟ್ಟೆ ತಗೊಂಡು ತಿಂತಾಯಿದ್ದ ಅವನು ನಿಶು. ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ನಾಷ್ಟ ಒಂದು ತುಂಬ ದಿನದಿಂದ ಇದು ಗೋಧಿ ಹಿಟ್ಟು ಅಂತ ಮಾಡ್ತಾರೆ. ಮೆಂತೆ ಮುದ್ದೆ ಅಂತನಾದ್ರೂ ಅನ್ಕೋಬೋದು, ಗೋಧಿ ಹಿಟ್ಟು ಅಂತನಾದ್ರೂ ಅನ್ಕೋಬೋದು. ಗೋಧಿ ಮುದ್ದೆ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಅಮ್ಮ ಮಾಡಿಕೊಟ್ಟಿದ್ರು, ತಿಂದ್ವಿ. ಇವಾಗ ಒಬ್ಬಟ್ಟು ಸುಡ್ತಾ ಇದ್ದೀವಿ ನಾವು. ಆ್ಯಂಡ್ ನಿಶು ಬಂದು ಆಟಾಡ್ತಾ ಇದ್ದಾನೆ ಇಲ್ಲಿ. ನಿಶು ಹಾಯ್ ಮಾಡುವ, ಹಾಯ್ ಮಾಡು ಮಗನೆ. ತುಂಬ ದಿನದಿಂದ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೇ ಅಮ್ಮ ಮಿಲ್ಗೆ ಹೋಗಿ ಬೀಸ್ಕೊಂಡು ಬೆಳಗ್ಗೆ ಎಲ್ಲರೂ ನಾಷ್ಟಕ್ಕೆ ಅದನ್ನೇ ತಿಂದ್ವಿ ನಾವು. ಇವಾಗ ಶ್ರುತಿಯಕ್ಕ ಅವರು ರಜಕ್ಕೆ ಅಂತ ಬಂದಿದ್ರು, ಒಂದು 3-4 ಡೇಸ್ ಇದ್ದರು. ಈಗ ಹೊರಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಒಬ್ಬಟ್ಟು ಸುಡ್ತಾ ಇದ್ವಿ. ಮತ್ತು ಮಧ್ಯಾಹ್ನ ಊಟ ಬಂದುಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದೀನಿ ಮತ್ತು ರೈಸ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಅವತ್ತಿಂದು ವ್ಲಾಗ್ನ ನಾನು ಕರೆಕ್ಟಾಗಿ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಪ್ರಾಪರಾಗಿ ಫುಲ್ ಎಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ವ್ಲಾಗ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನೆಕ್ಸ್ಟ್ ಒಂದು 3-4 ಡೇಸ್ ಆದಮೇಲೆ ಇದನ್ನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ತುಂಬ ದಿನಗಳಾಗೋಗಿದೆ ವ್ಲಾಗ್ನ ಮಾಡಿ. ಒಂದು 6-7 ಡೇಸ್ ಆಗಿರ್ಬೋದು ಅನಿಸುತ್ತೆ ವ್ಲಾಗ್ನ ಅಪ್ಲೋಡ್ ಮಾಡಿ. ನಾನು ಕರೆಕ್ಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ಬಟ್ ಆಗ್ತಾನೆ ಇಲ್ಲ. ವೀಡಿಯೋಸ್ನ ನಾನು ಪ್ರಾಪರಾಗಿ ವೀಡಿಯೋಸ್ನ ಹಾಕೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ಇದು ಒಂದು 4 ಡೇಸ್ ಆದಮೇಲೆ ಇದನ್ನು ವ್ಲಾಗ್ ಮಾಡ್ಕೊಂಡಿರುವಂಥದ್ದು.
ಅದಕ್ಕಿಂತ ಮುಂಚೆ ಅದೇ ನೋಡ್ಕೊಂಡು ಬಂದ್ರಲ್ವಾ, ಇವಾಗ ನೀವು ಸ್ವಲ್ಪ ಹೊತ್ತಲ್ಲಿ ಹೋಗಿ. ಸೊ ನನಗೆ ಏನು ಅಂದರೆ ಕೆಲವೊಬ್ರಿಗೆ ಒಂದೊಂಥರ ಆಸೆ ಆಗ್ತಾ ಇರುತ್ತೆ, ಪ್ರೆಗ್ನೆಂಟಲ್ಲಿ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಅಂದ್ಬಿಟ್ಟು. ನಾನು ಗೋಧಿ ತಿನ್ಬೇಕು ಅಂತ ಅಂದ್ಬಿಟ್ಟು ನನಗೂ ಆಸೆ ಆಗ್ತಾ ಇತ್ತು. ಅದು ಏನಿದ್ರು ಬಾಣತನದಲ್ಲಿ ಮಾಡಿಕೊಡ್ತಾರೆ ನಮಗೆ. ಮತ್ತೆ ಈಗ ಗರ್ಲ್ಸ್ ಏನಾದರೂ ಮೆಚುರಿಟಿ ಬಂದರೆ ಆ ಟೈಮಲ್ಲಿ ಕೂಡ ಮಾಡ್ತಾರೆ. ನನಗೆ ಅದು ತಿನ್ಬೇಕು ಅಂತ ಅನ್ನಿಸ್ತಿತ್ತಲ್ಲ, ಅದಕ್ಕೋಸ್ಕರ ನಾನು ನಮ್ಮ ಅತ್ತೆಗೆ ಹೇಳಿದೆ, ಹಿಂಗೆ ಬೇಕು ಅನಿಸ್ದಾಗ ಹಿಂಗೆ ತಿನ್ನಬೇಕು ಅಂತ ಅಂದಾಗ ಮಾಡಿಕೊಟ್ರು ಅವರು. ಇನ್ನು ಮನೇಲೆಲ್ಲರೂ ಕೂಡ ಇದ್ರಲ್ವಾ, ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಅವತ್ತು ನಾಷ್ಟ ಅದೇ ಆಗಿತ್ತು. ಬೆಳಿಗ್ಗೆನೆ ಮಾಡ್ಕೊಂಡು ತಿಂದ್ವಿ ನಾವು ಗೋಧಿ. ನೀವು ಯಾರ್ಯಾರು ತಿಂದಿದ್ದೀರಾ ಅದನ್ನ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ನಾನು ನಿಮ್ಮ ಹತ್ರ ಏನ್ ಶೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಇದು ಒಂದು ಚಿಕ್ಕದಾಗಿರುತ್ತೆ ವಿಡಿಯೋ. ಅಂದ್ರೆ ನಮ್ಮ ಮನೆಯವ್ರದ್ದು ಕಡ್ಗ ಇದೆಯಲ್ಲ, ಅದು ಯಾವ ತರ ಡಿಸೈನ್ ಇದೆ, ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ಡಿಸೈನ್ ಇದೆ, ಎಷ್ಟು ಗ್ರಾಮ್ ಇದೆ ಅಂತ ಅಂದ್ಬಿಟ್ಟು. ನಿಮ್ಗೆ ಈ ಡಿಸೈನ್ ಏನಾದ್ರು ಇಷ್ಟ ಆದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ ಫ್ರೆಂಡ್ಸ್? ಮತ್ತೆ ಎಷ್ಟು ಗ್ರಾಮ್ ಇದೆ, ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನಾನು ಇವಾಗ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಮದುವೆ ಟೈಮಲ್ಲಿ ಹುಡುಗನ್ಗೆ ಅಂತ ಮಾಡ್ಸಿರೋದು. ಇದು ನಮ್ಮ ಮನೆಯಿಂದ, ಹುಡುಗಿ ಮನೆಯಿಂದ ಇದು ಹುಡುಗನ್ಗೆ ಅಂತ ಮಾಡ್ಸಿರುವಂತದ್ದು ಕಡ್ಗ ಬಂದ್ಬಿಟ್ಟು. ಇವಾಗೆಲ್ಲ ಬೇರೆ ತರ ಟ್ರೆಂಡ್. ಇವಾಗ ವಿಷ್ಣುವರ್ಧನ್ ಸರ್ ಹಾಕೋತಾರಲ್ಲ ಬೆಳ್ಳಿದು ಬಳೆ, ಆ ತರ ಚಿನ್ನದಲ್ಲಿ ಮಾಡಿಸ್ಕೋತಾರೆ ಇವಾಗ. ಈಗ ಈ ತರ ಟ್ರೆಂಡ್ ಹೊಂಟೋಗಿದೆ, ಇವಾಗ ಆ ತರ ಟ್ರೆಂಡ್ ಬಂದಿದೆ. ಡಿಸೈನ್ ನೋಡ್ತಾ ಇರ್ಬೋದು ನೀವು. ಅಂಡ್ ಇದನ್ನ ಈ ತರ ತಿರುಪು ಕೊಟ್ಟಿರ್ತಾರೆ. ಇದನ್ನ ಲೂಸ್ ಮಾಡಿಕೊಂಡು ಕೈಗೆ ಹಾಕೊಳ್ಳೋಂಥದ್ದು ನೋಡಿ. ಈಗ ಹುಡುಗಿರು ಕೂಡ ಈ ತರ ಮಾಡಿಸ್ಕೊಂಡು ಹಾಕೋತಾರೆ ಫ್ರೆಂಡ್ಸ್, ಈ ತರ ಕಡ್ಗನ. ನೀವ್ ಎಲ್ಲಿ ನೋಡಿದಿರೇನೋ ನಂಗೆ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿದಿರ ಇಲ್ವೋ ಗೊತ್ತಿಲ್ಲ. ಈ ತರ ಲಾಕ್ ಮಾಡೋದು ಅಷ್ಟೇನೆ. ನಂಗೆ ಇದು ಕರೆಕ್ಟಾಗಿ ಲಾಕ್ ಮಾಡೋದಕ್ಕೆ ಬರ್ತಾ ಇಲ್ಲ. ಅದೇ ಇದನ್ನ ಹಿಂಗೆ ಪ್ರೆಸ್ ಮಾಡಿ ಇದನ್ನ ಟೈಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ನಮ್ಮ ಮನೆಯವ್ರದ್ದು ಹೆಂಗ್ ಹಾಕೋತಾರೋ ಗೊತ್ತಿಲ್ಲ, ನನಗೆ ಹಾಕೋಕ್ ಬರ್ತಾ ಇಲ್ಲ ಕರೆಕ್ಟಾಗಿ. ನೋಡ್ತಾ ಇದ್ದೀರ, ನನಗೆ ಗೋಲ್ಡ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಮತ್ತೆ ಇದು ಎಷ್ಟು ಗ್ರಾಮ್ ಇದೆ ಅಂದ್ರೆ, ಒಂದು ಎಷ್ಟಿರ್ಬೋದು ಕೇಳಿದೆ ನಮ್ಮ ಮಮ್ಮಿನ ಫೋನಲ್ಲಿ, ಎಷ್ಟು ಗ್ರಾಮ್ ಇದೆ ಇದು ಅಂತ ಅಂದ್ಬಿಟ್ಟು. ಒಂದು 25 ಇದೆ ಅನ್ಸುತ್ತೆ, 25 ಇರ್ಬೋದು ಇದು ಗ್ರಾಮ್ ಬಂದು. ಅಂಡ್ ಡಿಸೈನ್ ಕೂಡ ಚೆನ್ನಾಗಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾನು ಬ್ಯಾಕ್ ಕ್ಯಾಮ್ರಾ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು. ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಡಿಸೈನ್ ಹೇಗಿದೆ ಅಂದ್ಬಿಟ್ಟು. ಇದು ಮಿಡಲ್ ಅಲ್ಲಿ ಈ ತರ ತಿರುಪು ಕೊಟ್ಟಿರ್ತಾರೆ. ಇದನ್ನ ಲೂಸ್ ಮಾಡಿಕೊಂಡು ನಾವು ಕೈಗೆ ಹಾಕೊಳ್ಳುವಂಥದ್ದು, ಆಮೇಲೆ ಟೈಟ್ ಮಾಡ್ಕೋಬೇಕು ಇದನ್ನ. ಅಂಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ ಏನು ನೋಡಿ. ಹಾಗೆ ಫ್ರೆಂಡ್ಸ್, ನಿಶಿದು ಒಂದಷ್ಟು ಗೋಲ್ಡ್ ಕಲೆಕ್ಷನ್ಸ್ ನ ಮಾಡಿ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಿದ್ರು ಅದರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ ಫ್ರೆಂಡ್ಸ್? ನಾನು ಅದನ್ನ ಸಪರೇಟ್ ಆಗಿ ವಿಡಿಯೋನ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಓಕೆ, ನಾನು ಇವಾಗ ಇದು ಡಿಸೈನ್ ನ ತೋರಿಸಿದ್ದೀನಿ, ನಮ್ಮ ಮನೆಯವ್ರದ್ದು ಕಡ್ಗ ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಮತ್ತೆ ನಂದು ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ಸ್ ನನಗೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ವಿಡಿಯೋಸ್ ಎಲ್ಲ ಮಾಡ್ಕೊಂಡು ನಾನು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.